ಇಲ್ಲಿ ಬೇರೆ ಇಡಿ ಅದನ್ನ. ಇಡಿ. ತೆಗಿ ತೆಗಿ. ಗುರುದೇವ, ಏನಿ ಅದ್ಭುತ. ಅದ್ಭುತವಲ್ಲ ಜನಕ ಮಹಾರಾಜ, ಪರಮ ಅದ್ಭುತ. ಹೇ ಪರಮಾತ್ಮ, ನಾನು ಪುತ್ರ ಶೋಕಸ್ಕೋಸ್ಕರ ಪುತ್ರಯಾಗನೂ ಮಾಡುತ್ತಿದ್ದೆ. ಆದರೆ ನೀನು ನನ್ನ ಸಂಕಲ್ಪ ಸಿದ್ಧಿಗೂ ಮುನ್ನವೇ ಈ ಮಗುವನ್ನು ನನಗೆ ಕರುಣಿಸಿದ್ದೀಯಾ ದೇವ. ಈ ಮಗು ನಿನ್ನ ನೆರಳಿನ ಅಡಿಯಲ್ಲೇ ಬೆಳೆಯಲಿ. ಗುರುದೇವ, ಈ ಮಗುವಿಗೆ ನಾಮಕರಣ ಮಾಡೋಣ. ಯಾವುದಾದ್ರೂ ಹೆಸರನ್ನು ಉದ್ಭವ ಆಗಿರೋದ್ರಿಂದ ಈ ಮಗುವಿಗೆ ಸೀತಾ ಎಂಬ ನಾಮಕರಣ ಮಾಡಿ. ಬಹಳ ಸೊಗಸಾಗಿದೆ. ಸೀತೆ ಎಂದರೆ ನೇಗಿಲ ಮೊನೆ ಪೆಟ್ಟಿಗೆಗೆ ತಾಗಿ ಭೂಮಿಯಲ್ಲಿ ಸಿಕ್ಕಿದ್ದರಿಂದ ಈ ಮಗುವಿಗೆ ಸೀತೆ ಎಂಬ ಹೆಸರು ಸೂಕ್ತವಾಗಿದೆ ಗುರುದೇವ. ಈ ಮಗು ತುಂಬಾ ಚೆನ್ನಾಗಿದೆ. ಈ ಮಗು ಮಿಥಿಲೆಯ ರಾಜಕುಮಾರಿಯಾದ್ದರಿಂದ ಈ ಮಗುವನ್ನು ಮೈಥಿಲಿ ಎಂದು ಕರೆಯೋಣವೇ ಸ್ವಾಮಿ? ಸೊಗಸಾದ ಹೆಸರು ಮೈಥಿಲಿ. ಮೈಥಿಲಿ ಮೈಥಿಲಿ ಬೇಡ ಬಿಡಿ, ಕೆಲಸ ಎಲ್ಲ ರೆಡಿನೇ ಆಗಿಲ್ಲ ಅವರು.